ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಒಂದು ಬ್ಲಾಗ್ ರ್ಯಾಂಕ್ ಆಗಬೇಕಂತಂದರೆ ಎಸ್ ಸಿ ಒ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೂಗಲಲ್ಲಿ ನಮಗೆ ಗೂಗಲಿಂದ ಕ್ಲಿಕ್ಸ್ ಬರಬೇಕು, ಗೂಗಲಿಂದ ಟ್ರಾಫಿಕ್ಸ್ ಬರಬೇಕು ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಸಿ ಒ. ಹಾಗಂತಂದರೆ ಎಸ್ ಸಿ ಒ ಅಂದರೆ ಏನು, ಮತ್ತು ಅದು ಯಾವ ಥರ ವರ್ಕ್ ಆಗುತ್ತೆ, ಮತ್ತು ಏನೇನೆಲ್ಲ ಟೈಪ್ಸ್ ಬರುತ್ತೆ ಎಸ್ ಸಿ ಒ ಅಲ್ಲಿ ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ರೀತಿಯ ಬ್ಲಾಗಿಂಗ್ ರಿಲೇಟೆಡ್ ಎಲ್ಲ ಒಂದು ಅಪ್ಡೇಟ್ಸ್ಗಳು ನನ್ನ ಒಂದು ಚಾನಲ್ ನಿಮಗೆ ಸಿಗುತ್ತೆ. ಮೊದಲಿಗೆ ಕಂಪ್ಲೀಟಾಗಿ ಎಸ್ ಸಿ ಒ ಅಂದರೆ ಏನು ಅನ್ನೋದನ್ನು ನೋಡೋಣ. ಎಸ್ ಸಿ ಒ ಅಂದರೆ ಏನಪ್ಪ ಅಂತಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಕರೀತಾರೆ. ಇದೇನಂತಂದರೆ ಇದರದ್ದು ಒಂದು ಫುಲ್ ಫಾರ್ಮ್ ಎಸ್ ಸಿ ಒದು. ಸರ್ಚ್ ಇಂಜಿನ್ಗಳಲ್ಲಿ ನಮ್ಮ ವೆಬ್ಸೈಟ್ಗಳ ವಿಸಿಬಿಲಿಟಿಗಳನ್ನು ಜಾಸ್ತಿ ಮಾಡೋದಕ್ಕೆ ಅಂತಲೇ ಇದೊಂದು ನಮಗೆ ಹೆಲ್ಪ್ ಆಗುತ್ತೆ. ಅಂತಂದರೆ ರಿಸಲ್ಟ್ಸ್ ಜಾಸ್ತಿ ಆಗೋದಕ್ಕೆ, ರಿಸಲ್ಟ್ಸ್ ಪೇಜಸ್ಗಳು ಏನಿರುತ್ತೆ ಆರ್ಗ್ಯಾನಿಕ್ಕಾಗಿ ನಮಗೆ ಟ್ರಾಫಿಕ್ ಬರೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಅಂದರೆ ನಮ್ಮ ಒಂದು ಬ್ಲಾಗ್ ಅಥವಾ ವೆಬ್ಸೈಟ್ಸ್ಗಳಿಗೆ ಆರ್ಗ್ಯಾನಿಕ್ ಆಗಿ ಗೂಗಲ್ ಕಡೆಯಿಂದ ಅಥವಾ ಸರ್ಚ್ ಇಂಜಿನ್ ಕಡೆಯಿಂದ ಟ್ರಾಫಿಕ್ ಬರೋದಕ್ಕೆ ಯೂಸ್ ಆಗುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಎಸ್ ಇ ಒ. ಇದೇನಪ್ಪ ಅಂತಂದರೆ ಒಂದು ನಾವು ಎಸ್ ಸಿ ಒ ಅಂದರೆ ಯಾವ ಥರ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟು ಎಸ್ ಸಿ ಒ ಯಾವ ಥರ ವರ್ಕ್ ಆಗುತ್ತೆ. ಎಸ್ ಸಿ ಒ ಅಂದರೆ ಏನಂತಂದರೆ ಎಸ್ ಸಿ ಒ ರಿವಾಲ್ವ್ಸ್ ಅರೌಂಡ್ ಹೌ ಸರ್ಚ್ ಇಂಜಿನ್ಸ್ ಲೈಕ್ ಗೂಗಲ್, ಬಿಂಗ್ ಆ್ಯಂಡ್ ಯಾಹೂ ಇಂಡೆಕ್ಸ್, ರ್ಯಾಂಕ್ ಆ್ಯಂಡ್ ಡಿಸ್ಪ್ಲೇ ವೆಬ್ ಪೇಜಸ್ ಇನ್ ರೆಸ್ಪಾನ್ಸ್ ಟು ಯೂಸರ್ ಕ್ವಾಲಿಟೀಸ್. ಹಿಯರ್ ದ ಬ್ರೇಕ್ ಡೌನ್ ಆಫ್ ಇಸ್ ಔಟ್. ಕೆಲವೊಂದು ಬ್ರೇಕ್ ಡೌನ್ಸ್ ಇದೆ ನಿಮಗೆ. ಅಂದರೆ ಎಸ್ ಸಿ ಒ ಅಂದರೆ ಏನು, ಎಸ್ ಸಿ ಒ ಯಾವ ಥರ ವರ್ಕ್ ಆಗುತ್ತೆ. ಮೊದಲಿಗೆ ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತೀವಿ ಅಥವಾ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡ್ತೀವಿ ಅಂದ್ಕೊಳ್ಳಿ. ಬ್ಲಾಗಲ್ಲಿ ಒಂದು ಪೋಸ್ಟನ್ನು ಹಾಕ್ತೀವಿ. ಮೊದಲಿಗೆ ಏನಾಗುತ್ತಪ್ಪ ಅಂತಂದರೆ ಕ್ರಾವ್ಲಿಂಗ್ ಆಗುತ್ತೆ. ಕ್ರಾವ್ಲಿಂಗ್ ಅಂದರೆ ಏನು, ಕೆಲವೊಂದು ಬೋಟ್ಸ್ ಬರುತ್ತೆ. ಅಂತಂದರೆ ಸರ್ಚ್ ಇಂಜಿನ್ಸ್ದು ಒಂದು ಬೋಟ್ಸ್ ಬರುತ್ತೆ. ಅದೇನಪ್ಪ ಅಂತಂದರೆ ನಮ್ಮ ಒಂದು ಪೇಜ್ ಅಥವಾ ನಮ್ಮೊಂದು ಬ್ಲಾಗಿಗೆ ಪೋಸ್ಟ್ಗೆ ಏನಾಗುತ್ತೆ ಅಂದರೆ ಅವು ಬರ್ತಾರೆ. ಅಂದರೆ ಕ್ರಾವ್ಲರ್ಸ್ ಬರ್ತಾರೆ. ಫಸ್ಟು ಆ ಒಂದು ಸರ್ಚ್ ಇಂಜಿನ್ ಬೋಟ್ಸ್ ಏನಾಗುತ್ತೆ ಬರುತ್ತೆ. ಅವರೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮ ಒಂದು ಕಂಪ್ಲೀಟ್ ವೆಬ್ ಪೇಜಸ್ಗಳನ್ನು ಅಥವಾ ನಮ್ಮ ಒಂದು ಬ್ಲಾಗ್ ಪೋಸ್ಟನ್ನು ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡ್ತವೆ. ಸ್ಕ್ಯಾನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾವಪ್ಪ ಅಂತಂದರೆ ಅದು ಒಂದು ಪೇಜು ಇಂಡೆಕ್ಸ್ ಆಗಬೇಕಾ ಇಲ್ವಾ ಅನ್ನೋದು ಒಂದು ಕ್ರಾವ್ಲರ್ಸು ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಬರೋದು ಇಂಡೆಕ್ಸಿಂಗ್. ಇಂಡೆಕ್ಸಿಂಗ್ ಅಂದರೆ ಏನಂತಂದರೆ ಆಫ್ಟರ್ ಕ್ರಾವ್ಲಿಂಗ್ ಸರ್ಚ್ ಇಂಜಿನ್ ಸ್ಟೋರ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಪೇಜ್ ಇನ್ ದ ಡಾಟಾಬೇಸ್. ಏನಂತಂದರೆ ನಮ್ಮ ಒಂದು ಕ್ರಾವಲರ್ಸ್ ಅಂದರೆ ಕ್ರಾವಲರ್ಸ್ ಏನು ಬರ್ತಾರಲ್ಲ ನಮ್ಮ ಒಂದು ಬ್ಲಾಗ್ ಪೋಸ್ಟ್ಗಳಿಗೆ, ಅವರು ಫೈನಲ್ ಆಗಿ ಏನಪ್ಪ ಅಂತಂದರೆ ಈ ಒಂದು ಪೇಜ್ ಅಥವಾ ಪೋಸ್ಟ್ ಇಂಡೆಕ್ಸ್ ಆಗಬೇಕಾ ಇಲ್ವಾ ಅನ್ನೋ ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ. ಅದಾದ ಮೇಲೆ ಏನಾಗುತ್ತಪ್ಪ ಅಂತಂದರೆ ನಮ್ಮ ಒಂದು ಬ್ಲಾಗ್ಗೆ ಇಂಡೆಕ್ಸಿಂಗ್ ಅಂತಂದರೆ ಒಂದು ವೆಬ್ ಒಂದು ಸ್ಟೋರ್ ಆಗೋದಕ್ಕೆ ಅಂತಲೇ ನೆಕ್ಸ್ಟ್ಗೆ ಹೋಗುತ್ತೆ. ಅದಾದ ಮೇಲೆ ಯಾವುದೆಲ್ಲ ಇಂಡೆಕ್ಸ್ ಆಗಬೇಕಲ್ಲ ಅದು ಇಂಡೆಕ್ಸ್ಗೆ ಹೋಗುತ್ತೆ. ಯಾವುದೆಲ್ಲ ಇಂಡೆಕ್ಸ್ ಆಗಬಾರ್ದಲ್ಲ ಅದು ನೋ ಇಂಡೆಕ್ಸ್ಗೆ ಹೋಗುತ್ತೆ. ಅದು ಆಟೋಮೆಟಿಕಲಿ ಅದೊಂದು ಆಗುತ್ತೆ. ಇಂಡೆಕ್ಸಿಂಗ್ ಆದಮೇಲೆ ರ್ಯಾಂಕಿಂಗ್. ಇಂಡೆಕ್ಸಿಂಗ್ ಆದಮೇಲೆ ಕಂಪ್ಲೀಟಾಗಿ ಏನಾಗುತ್ತೆ ಅಂದರೆ ರ್ಯಾಂಕಿಂಗ್ಗೆ ಶುರುವಾಗುತ್ತೆ. ಸರ್ಚ್ ಇಂಜಿನ್ಸ್ ರ್ಯಾಂಕ್ ವೆಬ್ ಪೇಜಸ್ ಬೇಸ್ಡ್ ಆನ್ ದೇರ್ ರಿಲೆವೆನ್ಸ್ ಆ್ಯಂಡ್ ಕ್ವಾಲಿಟಿ ಆಫ್ ದ ಗಿವನ್ ಕೀವರ್ಡ್ಸ್ ಆರ್ ಕ್ವೆರಿ. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ ರ್ಯಾಂಕಿಂಗ್ಗೆ ಶುರುವಾಗುತ್ತೆ. ರ್ಯಾಂಕಿಂಗ್ ಯಾವ ಥರ ಶುರುವಾಗುತ್ತೆ ಅಂತಂದರೆ ಮೊದಲು ಕೆಲವೊಂದು ಇದೆ. ಏನಂತಂದರೆ ಕಂಟೆಂಟ್ ಕ್ವಾಲಿಟಿ. ಕಂಟೆಂಟ್ ಕ್ವಾಲಿಟಿಯನ್ನು ಚೆಕ್ ಮಾಡಿರುತ್ತೆ ಫಸ್ಟು. ರ್ಯಾಂಕಿಂಗ್ ಆಗಬೇಕಂದ್ರೆ ಫಸ್ಟು ಕಂಟೆಂಟ್ ಕ್ವಾಲಿಟಿ ಶುರುವಾಗುತ್ತೆ. ಒರಿಜಿನಲ್ ಕಂಟೆಂಟ್ ಇರಬೇಕು, ರಿಲೆವೆಂಟ್ ಆ್ಯಂಡ್ ವ್ಯಾಲ್ಯೂಯಬಲ್ ಆಗಿ ಇರಬೇಕು ಕಂಟೆಂಟ್. ನೆಕ್ಸ್ಟು ಕೀವರ್ಡ್ಸ್. ನೆಕ್ಸ್ಟ್ ಏನಂದರೆ ಕೀವರ್ಡ್ಸ್ ಆರ್ ದ ರೈಟ್ ಸರ್ಚ್ ಟರ್ಮ್ಸ್ ಯೂಸ್ಡ್ ನ್ಯಾಚುರಲಿ ಇನ್ ದ ಕಂಟೆಂಟ್. ನಾವು ಒಂದು ಕೀವರ್ಡ್ಸ್ಗಳನ್ನು ನ್ಯಾಚುರಲ್ ಆಗಿ ಯೂಸ್ ಮಾಡಿದ್ದೀವ, ಫೋರ್ಸ್ಫುಲ್ಲಿಯಾಗಿ ಯಾವುದೇ ಥರದ ಯೂಸ್ ಮಾಡಿಲ್ವ ಅನ್ನೋದನ್ನು ಕೂಡ ರ್ಯಾಂಕಿಂಗಲ್ಲಿ ನೋಡುತ್ತೆ. ನೆಕ್ಸ್ಟು ಯೂಸರ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊಬೈಲ್ ಫ್ರೆಂಡ್ಲಿ ಫಸ್ಟ್ ನೋಡುತ್ತೆ. ಯಾಕಂತಂದರೆ ತುಂಬ ಜನ ಮೊಬೈಲಲ್ಲೇ ಸರ್ಚ್ ಮಾಡೋದ್ರಿಂದ ಮೊಬೈಲ್ ಫ್ರೆಂಡ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡುತ್ತೆ. ಅದು ಕೂಡ ಯು ಎಕ್ಸ್ ಅಂತ ಕರಿತೀವಿ, ಯೂಸರ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟು ಬ್ಯಾಕ್ ಲಿಂಕ್ಸ್ ಆರ್ ಅದರ್ ಸೈಟ್ಸ್ ಲಿಂಕಿಂಗ್ ಟು ದ ಪೇಜ್. ಬ್ಯಾಕ್ ಲಿಂಕ್ಸ್ ಇದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡುತ್ತೆ. ನೆಕ್ಸ್ಟು ಟೆಕ್ನಿಕಲ್ ಎಸ್ ಇ ಒ. ಯು ಆರ್ ಎಲ್ ಸ್ಟ್ರಕ್ಚರ್ ಆಗಿರ್ಬೋದು, ಎಸ್ ಎಸ್ ಎಲ್ ಸೆಕ್ಯೂರಿಟಿ ಆಗಿರ್ಬೋದು, ಸ್ಕೀಮಾ ಮಾರ್ಕಪ್ ಆಗಿರ್ಬೋದು, ಅದೆಲ್ಲ ಕರೆಕ್ಟ್ ಆಗಿದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡುತ್ತೆ. ಇದೆಲ್ಲ ಟೆಕ್ನಿಕಲ್ ಎಸ್ ಇ ಒದಲ್ಲಿ ಬರುತ್ತೆ. ಇದೆಷ್ಟೆಲ್ಲ ಇತ್ತಂದರೆ ಕರೆಕ್ಟಾಗಿ ಆ್ಯಸ್ ಪರ್ ಗೂಗಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ರ್ಯಾಂಕಿಂಗ್ ಆಗೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟು ಸರ್ಚ್ ರಿಸಲ್ಟ್ಸ್. ಬೇಸ್ಡ್ ಆನ್ ರ್ಯಾಂಕಿಂಗ್ ಸರ್ಚ್ ಇಂಜಿನ್ಸ್ ಡಿಸ್ಪ್ಲೇ ದ ಮೋಸ್ಟ್ ರಿಲೆವೆಂಟ್ ಪೇಜಸ್ ಆರ್ ಯೂಸರ್ಸ್ ಯೂಸ್ವಲಿ ಇನ್ ಅ ಕಾಂಬಿನೇಷನ್ ಆಫ್ ಆರ್ಗ್ಯಾನಿಕ್ ರಿಸಲ್ಟ್ಸ್, ಆ್ಯಡ್ಸ್ ಆ್ಯಂಡ್ ಫ್ಯೂಚರ್ ಸ್ನಿಪೆಟ್ಸ್. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಸರ್ಚ್ ರಿಸಲ್ಟ್ಸ್ಗೆ ಹೋಗುತ್ತೆ ನಮ್ಮ ಒಂದು
ಬ್ಲಾಗ್ ಅಥವಾ ವೆಬ್ಸೈಟ್. ಸೊ ಇದೆಲ್ಲ ಏನಂತಂದರೆ ಒಂದು ಎಸ್ ಸಿ ಒ ವರ್ಕ್ ಅಂತ ಒಂದು ಸ್ಟೆಪ್ಸ್ಗಳು. ಫಸ್ಟ್ ಏನಾಗುತ್ತೆ, ಕ್ರಾವ್ಲಿಂಗ್ ಆಗುತ್ತೆ, ನೆಕ್ಸ್ಟು ಇಂಡೆಕ್ಸಿಂಗ್ ಆಗುತ್ತೆ, ಆಮೇಲೆ ರ್ಯಾಂಕಿಂಗ್ ಆಗುತ್ತೆ. ಸೊ ಅದಾದ ಮೇಲೆ ಕೆಲವೊಂದು ಎಸ್ ಸಿ ಒದು ಟೈಪ್ಸ್ ಬರುತ್ತೆ, ಅಂದರೆ ಕೀ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಏನಪ್ಪ ಅಂತಂದರೆ ಆನ್ ಪೇಜ್ ಎಸ್ ಸಿ ಒ, ಆಫ್ ಪೇಜ್ ಎಸ್ ಸಿ ಒ, ಟೆಕ್ನಿಕಲ್ ಎಸ್ ಸಿ ಒ, ಲೋಕಲ್ ಎಸ್ ಸಿ ಒ, ಕಂಟೆಂಟ್ ಮಾರ್ಕೆಟಿಂಗ್. ಸೊ ಅದೆಲ್ಲ ಅಷ್ಟು ಏನಾಗುತ್ತೆ ಅಂದರೆ ಕೆಲವೊಂದು ಕೀ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಸೊ ಆನ್ ಪೇಜ್ ಎಸ್ ಸಿ ಒ ಅಂದರೆ ಏನು ಅಂತಲೂ ಕೂಡ ಹೇಳಿದ್ದೀನಿ. ಆಫ್ ಪೇಜ್ ಎಸ್ ಸಿ ಒ ಅಂದ್ರೂ ಕೂಡ ನಾನು ಯಾವ ಥರ ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀನಿ. ಟೆಕ್ನಿಕಲ್ ಎಸ್ ಸಿ ಒ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದೆಲ್ಲ ಕಂಪ್ಲೀಟಾಗಿ ನಾನು ಹಳೆಯ ಒಂದು ವೀಡಿಯೋಸ್ಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮತ್ತೆ ವೀಡಿಯೋಸ್ ಬೇಕಂತಂದರೆ ನೀವು ಕಮೆಂಟ್ ಮಾಡ್ಬೋದು. ಸೊ ಆನ್ ಪೇಜ್ ಎಸ್ ಸಿ ಒ, ಆಫ್ ಪೇಜ್ ಎಸ್ ಸಿ ಒ ಬಗ್ಗೆ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು. ಎಸ್ ಸಿ ಒ ಯಾಕೆ ಮ್ಯಾಟರ್ ಆಗುತ್ತೆ, ವೈ ಎಸ್ ಸಿ ಒ ಮ್ಯಾಟರ್ಸ್. ಸೊ ನಮ್ಮ ಒಂದು ಬ್ಲಾಗ್ ಪೇಜ್ ಅಥವಾ ಬ್ಲಾಗ್ ವೆಬ್ಸೈಟ್ ಅಥವಾ ಬ್ಲಾಗ್ ಪೋಸ್ಟು ಇನ್ಕ್ರೀಸ್ ಆಗಬೇಕು, ಟ್ರಾಫಿಕ್ ಇನ್ಕ್ರೀಸ್ ಆಗಬೇಕಪ್ಪ ಅಂತಂದರೆ ನಮ್ಮ ಒಂದು ಎಸ್ ಸಿ ಒ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಒಂದು ಬ್ರ್ಯಾಂಡನ್ನು ಬಿಲ್ಡ್ ಮಾಡೋದಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲಾಂಗ್ ಟರ್ಮ್ ರಿಸಲ್ಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಯೂಸರ್ಸ್ಗೆ ಹೆಲ್ಪ್ ಕೂಡ ಆಗುತ್ತೆ. ಅಂದರೆ ಕಂಟೆಂಟ್ ಒರಿಜಿನಾಲಿಟಿ ಇತ್ತಂತಂದರೆ 100% ಆಗಿ ನಮ್ಗೆ ಏನಂತಂದರೆ ಟ್ರಾಫಿಕ್ ಆರ್ಗ್ಯಾನಿಕ್ ಆಗಿ ಬರುತ್ತೆ. ಸೊ ಇದೇನಪ್ಪ ಅಂತಂದರೆ ಇಷ್ಟು ಒಂದು ಎಸ್ ಸಿ ಒ ಬಗ್ಗೆ ಇರುವಂಥ ಒಂದು ಇನ್ಫಾರ್ಮೇಷನ್. ಸೊ ಎಸ್ ಸಿ ಒ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ಸೊ ಜಸ್ಟ್ ನನಗೆ ಗೊತ್ತಿರೋಷ್ಟು ನಾನು ಒಂದು ನೋಟ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ. ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.